ಇವತ್ತು ಬೆಳ್ಳಂಬೆಳಿಗ್ಗೆ ಬರೀ ಅಪಘಾತಗಳದ್ದೇ ಸದ್ದು. ಒಂದು ರೀತಿ ಬುಧವಾರ ಸರಿಯಾಗಿ ಶುರುವಾಗಿಲ್ಲ ಅಂತ ಅನ್ಸುತ್ತೆ. ಪ್ರತ್ಯೇಕ ಅಪಘಾತದಲ್ಲಿ ಒಟ್ಟು 13 ಜನ ರಾಜ್ಯದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ. ಅದರಲ್ಲಿ ಮೊದಲನೇ ಸುದ್ದಿಯನ್ನು ನೋಡೋಣ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರತಕ್ಕಂಥದ್ದು. ತರಕಾರಿ ಲಾರಿ ಪಲ್ಟಿಯಾಗಿ ಒಟ್ಟು 9 ಜನ ದುರ್ಮರಣಕ್ಕೀಡಾಗಿದ್ದಾರೆ. ತರಕಾರಿ ಲಾರಿಯೊಂದು ಪಲ್ಟಿಯಾಗಿ 9 ಜನ ದುರ್ಮರಣಕ್ಕೀಡಾಗಿರ್ತಕ್ಕಂಥ ಘಟನೆ ಯಲ್ಲಾಪುರದ ಹೆದ್ದಾರಿ ಗುಳ್ಳಾಪುರದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. 9 ಜನರ ಶವವನ್ನು ಹೊರ ತೆಗೆದಿದ್ದಾರೆ ಈಗಾಗಲೇ ಪೊಲೀಸರು. ಲಾರಿಯಲ್ಲಿ ಒಂದು 30 ಜನ ಇದ್ದರು ಅಂತ ಮಾಹಿತಿ ಇದೆ. ಈ 30 ಜನರ ಪೈಕಿ 9 ಜನ ದುರ್ಮರಣಕ್ಕೀಡಾದರೆ 17 ಜನರಿಗೆ ಗಂಭೀರ ಸ್ವರೂಪದ ಗಾಯವಾಗಿದೆ. ಇವರೆಲ್ಲರನ್ನೂ ಕೂಡ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗಾಯಾಳುಗಳನ್ನು ವೇಗದಲ್ಲಿ ಬರುವಾಗ ಪಲ್ಟಿಯಾಗಿದೆ ಈ ಲಾರಿ ಅಂತ ಗೊತ್ತಾಗಿದೆ. ಮೃತರೆಲ್ಲರೂ ಕೂಡ ಹಾವೇರಿಯ ಸವಣೂರಿನವರು ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ರಾತ್ರಿ ಟೈಮ್ನಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತ ಅನಿಸುತ್ತೆ. ಮೋಸ್ಟ್ಲಿ ವಿಪರೀತ ವೇಗದಲ್ಲಿ ಬರ್ತಾ ಇರ್ತಾರೆ ಅಥವಾ ನಿದ್ರೆಗಣ್ಣು ಮಂಪರ್ನಲ್ಲಿ ಓಡಿಸ್ತಾ ಇರ್ತಾರೆ. ಆಮೇಲೆ ಲಾರಿ ನಿಮಗೆ ಬಸ್ ಥರ ಅಲ್ಲ, ಅದು ತುಂಬ ಇದು ಡೆಲಿಕೇಟ್ ಡ್ರೈವಿಂಗ್. ಆ್ಯಕ್ಚುಲಿ ಅದು ನಿಮಗೆ ನಿಮಗೆ ಇದು ಸಿಗಲ್ಲ, ಏನು ಬ್ಯಾಲೆನ್ಸ್ ಸಿಗಲ್ಲ ಲಾರಿಗಳಲ್ಲಿ. ಸೊ ಅದರಲ್ಲಿ ಒಂದು 30 ಜನ ಏನೋ ಪ್ರಯಾಣ ಮಾಡ್ತಾಯಿದ್ರು ಅಂತ ಗೊತ್ತಾಗಿದೆ. ಎಲ್ಲೋ ಒಂದು ಕಡೆ ಅಪ್ಸೈಡ್ ಆಗಿದೆ ಅಂತ ಅನಿಸುತ್ತೆ. ಇಮಿಡಿಯೇಟಾಗಿ ಲಾರಿ ಪಲ್ಟಿ ಆಗಿದೆ. ತರಕಾರಿ ತುಂಬ್ಕೊಂಡು ಬರ್ತಾ ಇದ್ದ ಲಾರಿ, ಆದರೆ 9 ಜನ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು. ಲಾರಿ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಾಗ ಒಂದು ರೀತಿ ಅದು ದೇಹಗಳನ್ನು ಉಜ್ಜಿಬಿಡುತ್ತೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಬದುಕುಳಿಯೋ ಸಾಧ್ಯತೆಗಳು ಕಡಿಮೆ. ಇನ್ನೂ 17 ಜನಕ್ಕೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಅವರೆಲ್ಲರೂ ಕೂಡ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಬಟ್ ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಈ ಥರದ ಆಕ್ಸಿಡೆಂಟ್ಗಳೆಲ್ಲ ಸಾಮಾನ್ಯ ಬೆಳಗಿನ ಜಾವ 4 ಗಂಟೆ 5 ಗಂಟೆ ಸಂದರ್ಭದಲ್ಲೇ ನಡೆಯುವಂಥದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡೆಯೋಣ. ನವೀನ್, ಎಷ್ಟು ಗಂಟೆಗೆ ನಡೆದಂತಹ ಆಕ್ಸಿಡೆಂಟ್ ಇದು? ಏನು ಎಕ್ಸಾಕ್ಟ್ ಕಾರಣ? ಪೊಲೀಸರು ಏನು ಹೇಳ್ತಾ ಇದ್ದಾರೆ? ಸದ್ಯಕ್ಕೆ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಅರವಿಂದ್, ಇವತ್ತು ರಾಷ್ಟ್ರೀಯ ಹೆದ್ದಾರಿ 63ರ ಯಲ್ಲಾಪುರ ಭಾಗದಲ್ಲಿ ನಡೆದಂತಹ ಒಂದು ಘಟನೆ. 9 ಜನರು ಲಾರಿಯಲ್ಲಿ ಗಾಳಿಪಟ್ಟಿಯಾಗಿರುವಂತದ್ದು. ಲಾರಿ ಅತಿ ವೇಗದಲ್ಲಿ ಬಂದು ಗುಳ್ಳಾಪುರ ಭಾಗದಲ್ಲಿರುವಂತಹ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಪಡಿಸ್ತಾನೆ. ಡಿಕ್ಕಿ ಪಡಿಸಿದ ಗಾಳಿ ಪಲ್ಟಿಯಾಗಿ ಅಲ್ಲಿ ಲಾರಿಯಲ್ಲಿ ಏನು ತರಕಾರಿಯನ್ನ ಮಾರಲಿಕ್ಕೆ ಕುಮಟಾ ಭಾಗಕ್ಕೆ ಹಣ್ಣುಗಳನ್ನು ಕೂಡ ಹಣ್ಣು ತರಕಾರಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಸಾವನ್ನಪ್ತಾರೆ. ಉಳಿದಂತಹ 16 ಜನರು ಗಂಭೀರ ಗಾಯ ನಂತರ ಅಂದ್ರೆ ಅವ್ರನ್ನ ಯಲ್ಲಾಪುರ ಮತ್ತು ಕಾರವಾರ ಆಸ್ಪತ್ರೆಗಳಿಗೆ ಈಗ ದಾಖಲು ಮಾಡಲಾಗಿದೆ. ಅದರಲ್ಲಿ ಇನ್ನೂ 4 ಜನರ ಸ್ಥಿತಿ ಗಂಭೀರವಾಗಿದೆ. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆಗಳಿದಾವೆ. ಒಂದು ವಿಷಯ ಏನಂತಂದ್ರೆ, ರಾಷ್ಟ್ರೀಯ ಹೆದ್ದಾರಿ 63ರ ಹುಬ್ಬಳ್ಳಿ ಕುಮಟಾ ಭಾಗಕ್ಕೆ ಹೋಗುವಂತಹ ಹೆದ್ದಾರಿ ಏನಿದೆ, ಈ ಹೆದ್ದಾರಿ ಭಾಗದಲ್ಲಿ ಅತ್ಯಗದಲ್ಲಿ ಲಾರಿ ಬಂದು ಈ ದುರಂತ ಕಾರಣ. ಏನಾಗಿದೆ ಅಂತಂದ್ರೆ, ಕುಮಟಾದಲ್ಲಿ ಸಂತೆ ಇರೋದ್ರಿಂದಾಗಿ ಹಣ್ಣು ತರಕಾರಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಹಾವೇರಿ ಸವಣೂರು ಭಾಗದ ಬಹುತೇಕರು ಎಲ್ಲರೂ ಕೂಡ ಅಲ್ಲಿ ಕೂಲಿ ಕಾರ್ಮಿಕರು ಜೊತೆಗೆ ತರಕಾರಿ ವ್ಯಾಪಾರಿಗಳಿದ್ರು. ಅವರೆಲ್ಲರೂ ಕೂಡ ಈ ಲಾರಿಯ ಹಿಂಭಾಗದಲ್ಲಿ ಕುಳಿತಿದ್ರು. ಮುಂಭಾಗದಲ್ಲಿ ಕುಳಿತಂತಹ 4 ಜನರಿಗೆ ಇದಾಗಿದೆ. ಲಾರಿ ಡ್ರೈವರ್ ಏನಿದ್ದಾರೆ ಆತನು ಕೂಡ ಈಗ ಸೀರಿಯಸ್ ಆಗಿರುವಂತದ್ದು. ಒಟ್ಟು 9 ಜನರು ಸಾವಾಗಿದೆ. ಉಳಿದಂತಹ ಸ್ಥಿತಿ ಕೂಡ ಚಿಂತಾಜನಕ ಇರುವಂತದ್ದು. ಒಟ್ಟಿನಲ್ಲಿ ಇವತ್ತು ಬೆಳಗಿನ ಜಾವ 3:45 ನಡೆದಂತಹ ಘಟನೆ ಇವತ್ತು ಇಡೀ ಜಿಲ್ಲೆಯ ಬೆಚ್ಚಿ ಬೀಳಿಸಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೋಡಿ, 3:45-4 ಗಂಟೆ ಅಂತ ಹೇಳ್ತಾರೆ. ಅಪಾಯಕಾರಿ ಸಮಯ ನಿಜವಾಗ್ಲೂ ಕೂಡ. ನಿದ್ದೆ ವಿಪರೀತ ಎಳೆಯುವಂಥ ಟೈಮು, ಚಳಿ ಬೇರೆ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅಪಘಾತಗಳಾಗ್ಬಿಡ್ತವೆ. ಇಲ್ಲೂ ಅದೇ ಆಗಿರೋದು. ವೇಗವಾಗಿ ಬಂದು ಲೈಟ್ ಕಂಬಕ್ಕೆ ಗುದ್ದಿರುವಂಥದ್ದು. ಹಾಗಾಗಿ ದುರ್ಘಟನೆ ಸಂಭವಿಸಿದೆ. ಈ ಘಟನೆ ನಡೆದಿರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆ, ಅಲ್ಲಿ ಯಲ್ಲಾಪುರ ಅಂತ ಬರುತ್ತೆ. ಯಲ್ಲಾಪುರ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಗುಳ್ಳಾಪುರದ ಹತ್ರ ನಡೆದಿರ್ತಕ್ಕಂಥ ಘಟನೆ. ಮೃತರೆಲ್ಲರೂ ಕೂಡ ಹಾವೇರಿ ಜಿಲ್ಲೆಯ ಸವಣೂರಿನವರು ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರು ಅಲ್ಲೇನು ಕೂಲಿ ಕೆಲಸಕ್ಕೆ ಬಂದಿದ್ರಾ ಅಥವಾ ಅಲ್ಲಿಗೆ ಹೋಗ್ತಾ ಇದ್ರೆ, ಏನೋ ಸಂತೆ ಇತ್ತಂತೆ. ಆ ಸಂತೆಗೆ ತರಕಾರಿ ಮತ್ತು ಹಣ್ಣು ಎರಡನ್ನೂ ಮಾರೋದಕ್ಕೆ ಅಂತ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು ಅಂತ ಹೇಳ್ತಾರೆ. ಎಲ್ಲರದು ಹೊಟ್ಟೆಪಾಡು ಪಾಪ. ಬೆಳಗಿನ ಜಾವದಲ್ಲಿ ಹೋಗ್ತಾರೆ ಅಂತ ನಾವಂತೀವಿ, ಬಟ್ ಆ ಟೈಮ್ಗೆ ಅವ್ರು ರೀಚ್ ಆಗಲೇಬೇಕಾಗಿರುತ್ತೆ. ಅವರ ಬಿಸ್ನೆಸ್ಸು ಅಥವಾ ಅವರ ವ್ಯಾಪಾರ ವಹಿವಾಟು ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ದುರ್ಘಟನೆಗಳಾಗ್ಬಿಟ್ಟಾಗ ನೋಡಿ 9 ಜನ ಮೃತಪಟ್ಟಿದ್ದಾರೆ. ಅವ್ರು ಯಾರು, ಅವ್ರ ಐಡೆಂಟಿಫಿಕೇಶನ್ ಆಗಿದೆಯಾ? ಇನ್ನು 9 ಜನ ಹಾವೇರಿಯವರು ಅಂತ ಮಾತ್ರ ಗೊತ್ತಾಗಿದೆ ಅಷ್ಟೇ, ಯಾರ್ಯಾರು ಅಂತ ಗೊತ್ತಾಗಿಲ್ಲ.